ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಟಾಪ್ 20 ಫಿಸಿಕ್ಸ್ ಭೌತಶಾಸ್ತ್ರದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಾಗಿದೆ. ದಿಸ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಎಕ್ಸಾಮ್ಸ್ ಲೈಕ್ KPSC, PSI, PC, FDA, SDA, RRB NTPC ಆ್ಯಂಡ್ RRB D ಗ್ರೂಪ್. ಸೊ ಫ್ರೆಂಡ್ಸ್, ನೀವೇನಾದರೂ ಈ ಒಂದು ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಒಂದು ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಗೆಳೆಯರಿ, ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ವೇವ್ಸ್ ಯೂಸ್ಡ್ ಫಾರ್ ಟೆಲಿಕಮ್ಯುನಿಕೇಷನ್ಸ್ ಆರ್. ದೂರ ಸಂಪರ್ಕಕ್ಕೆ ಬಳಸುವಂಥ ಅಲೆಗಳು ಯಾವುವು? ಆಪ್ಷನ್ ಎ ವಿಸಿಬಲ್ ಲೈಟ್, ಆಪ್ಷನ್ ಬಿ ಇನ್ಫ್ರಾರೆಡ್ ಲೈಟ್, ಆಪ್ಷನ್ ಸಿ ಅಲ್ಟ್ರಾವೈಲೆಂಟ್ ಲೈಟ್, ಆಪ್ಷನ್ ಡಿ ಮೈಕ್ರೋವೇವ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೈಕ್ರೋವೇವ್. ಮೈಕ್ರೋವೇವ್ ಎಂಬ ಕಿರಣಗಳನ್ನು ನಾವು ದೂರ ಸಂಪರ್ಕಕ್ಕಾಗಿ ಬಳಸುತ್ತೇವೆ. ಈ ಚಿತ್ರದಲ್ಲಿ ಕೂಡ ನಾವು ಗಮನಿಸಬಹುದು. ಮೈಕ್ರೋವೇವ್ ಲಿಂಕ್ ಫಾರ್ಮ್ ಬಿಟ್ವೀನ್ ದ ಟೂ ಟವರ್ಸ್. ಇದೊಂದು ದೂರ ಸಂಪರ್ಕಕ್ಕೆ ಬಳಸಲಾಗುವಂಥ ಒಂದು ಅಲೆಗಳು. ಹಾಗಾದರೆ ವಿಸಿಬಲ್ ಲೈಟ್ ಏತಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ, ಒಂದು ಹವಾಮಾನ ಮುನ್ಸೂಚನೆಯನ್ನು ನೀಡೋದಕ್ಕಾಗಿ ಅಥವಾ ಪಡೆದುಕೊಳ್ಳುವುದಕ್ಕೆ ವಿಸಿಬಲ್ ಲೈಟ್ನ ಒಂದು ಸಹಾಯವನ್ನು ನಾವು ಪಡೆದುಕೊಳ್ಳುತ್ತೇವೆ. ಇನ್ಫ್ರಾರೆಡ್ ರೇಡಿಯೇಷನ್ನ ನಾವು ಎಲ್ಲಿ ಉಪಯೋಗಿಸ್ತೀವಿ ಅಂದರೆ ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾಗಳಲ್ಲಿ ನಾವು ಇನ್ಫ್ರಾರೆಡ್ ರೇಡಿಯೇಷನ್ನ ಯೂಸ್ ಮಾಡುತ್ತೇವೆ. ಮೈಕ್ರೋವೇವ್ಸ್ನ ನಾವು ದೂರ ಸಂಪರ್ಕಕ್ಕೆ ಯೂಸ್ ಮಾಡುತ್ತೇವೆ. ಮತ್ತು ರೇಡಿಯೋ ವೇವ್ಸ್, ಇದೊಂದು ಸ್ಯಾಟಲೈಟ್ ಕಕ್ಷೆಯಲ್ಲಿರುವಂಥ ಒಂದು ಸ್ಯಾಟಲೈಟ್ಗೆ ಸಂಪರ್ಕವನ್ನು ಸಾಧಿಸಲು ಈ ಒಂದು ರೇಡಿಯೋ ವೇವ್ಸ್ನ ನಾವು ಉಪಯೋಗಿಸುತ್ತೇವೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಮಿರೇಜ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಓನ್ಲಿ. ಮರೀಚಿಕೆ ಎಂಬುದು ಕೆಳಗಿನ ಯಾವುದರ ಒಂದು ಉದಾಹರಣೆಯಾಗಿದೆ? ಅಂದರೆ ಕೆಳಗೆ ನೀಡಿರುವಂಥ ಯಾವುದೋ ಒಂದು ವಿದ್ಯಮಾನದ ಒಂದು ಉದಾಹರಣೆಯಾಗಿದೆ. ಆಪ್ಷನ್ ಎ ರಿಫ್ರಾಕ್ಷನ್ ಆಫ್ ಲೈಟ್ ಓನ್ಲಿ, ಬೆಳಕಿನ ವಕ್ರೀಭವನ ಮಾತ್ರ. ಆಪ್ಷನ್ ಬಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್, ಒಟ್ಟು ಆಂತರಿಕ ಬೆಳಕಿನ ಪ್ರತಿಫಲನ ಮಾತ್ರ. ಆಪ್ಷನ್ ಸಿ ರಿಫ್ರಾಕ್ಷನ್ ಆ್ಯಂಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್, ವಕ್ರೀಭವನ ಮತ್ತು ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ. ಆಪ್ಷನ್ ಡಿ ಡಿಸ್ಪರ್ಷನ್ ಆಫ್ ಲೈಟ್ ಓನ್ಲಿ, ಬೆಳಕಿನ ಪ್ರಸರಣ ಮಾತ್ರ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಿಫ್ರಾಕ್ಷನ್ ಆ್ಯಂಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್, ವಕ್ರೀಭವನ ಮತ್ತು ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನದಿಂದಾಗಿ ಮರೀಚಿಕೆ ಎಂಬ ಒಂದು ವಿದ್ಯಮಾನವು ಕಂಡುಬರುತ್ತದೆ. ಈ ಒಂದು ಚಿತ್ರದಲ್ಲಿ ನಾವು ಗಮನಿಸಬಹುದು. ಅತಿ ಹೆಚ್ಚು ಬೇಸಿಗೆ ಅಥವಾ ಬಿಸಿಲಿರುವಂಥ ಸಮಯದಲ್ಲಿ ಒಂದು ರೋಡ್ ಮೇಲೆ ನಾವು ಈ ಒಂದು ವಿದ್ಯಮಾನವನ್ನು ಗಮನಿಸಬಹುದು. ಬಹುತೇಕ ಸಮಯದಲ್ಲಿ ನಾವು ಈ ಒಂದು ವಿದ್ಯಮಾನವನ್ನು ನೋಡಿರುತ್ತೇವೆ. ಇದು ಯಾವಾಗ ಸಂಭವಿಸುತ್ತದೆ ನೋಡೋದಾದರೆ, ನೆಲವು ತುಂಬ ಬಿಸಿಯಾಗಿರುವಾಗ ಮತ್ತು ಗಾಳಿಯು ತಂಪಗಾಗಿರುವಾಗ ಈ ಒಂದು ಅದ್ಭುತಗಳು ಸಂಭವಿಸುತ್ತವೆ. ಬಿಸಿಯಾದ ನೆಲವು ನೆಲದ ಮೇಲಿರುವ ಗಾಳಿಯ ಪದರವನ್ನು ಬೆಚ್ಚಗಾಗಿಸುತ್ತದೆ. ಬೆಳಕು ತಂಪಾದ ಗಾಳಿಯ ಮೂಲಕ ಮತ್ತು ಬಿಸಿ ಗಾಳಿಯ ಪದರಕ್ಕೆ ಚಲಿಸಿದಾಗ ಅದು ವಕ್ರೀಭವನಗೊಳ್ಳುತ್ತದೆ. ನೆಲದ ಸಮೀಪವಿರುವ ತುಂಬ ಬೆಚ್ಚಗಿನ ಗಾಳಿಯ ಪದರವು ಆಕಾಶದಿಂದ ಬೆಳಕನ್ನು ಯು ಆಕಾರದ ಬೆಂಡ್ ಆಗಿ ವಕ್ರೀಭವಿಸುತ್ತದೆ. ಸೊ ಫ್ರೆಂಡ್ಸ್, ಈ ಒಂದು ವಿದ್ಯಮಾನದಿಂದಾಗಿ ಮರೀಚಿಕೆಗಳು ನಮಗೆ ಕಾಣುತ್ತವೆ. ಸೊ ಹಾಗಾಗಿಬಿಟ್ಟು ಆಪ್ಷನ್ ಸಿ ಈಸ್ ರೈಟ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದ ಸ್ಪೀಡ್ ಆಫ್ ಲೈಟ್ ವಿಲ್ ಬಿ ಮಿನಿಮಮ್ ವೈಲ್ ಪಾಸಿಂಗ್ ಥ್ರೂ. ಒಂದು ಬೆಳಕಿನ ವೇಗವು ಯಾವಾಗ ಕನಿಷ್ಠವಾಗಿರುತ್ತದೆ? ಅಂದರೆ ಯಾವ ಒಂದು ವಸ್ತುವಿನ ಮುಖಾಂತರ ಹಾಯ್ದು ಹೋಗುವಾಗ ಬೆಳಕಿನ ವೇಗವು ಕಡಿಮೆಯಾಗಿರುತ್ತದೆ? ಆಪ್ಷನ್ ಎ ಗ್ಲಾಸ್, ಆಪ್ಷನ್ ಬಿ ವ್ಯಾಕ್ಯೂಮ್, ಆಪ್ಷನ್ ಸಿ ವಾಟರ್, ಆಪ್ಷನ್ ಡಿ ಏರ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಗ್ಲಾಸ್. ಗ್ಲಾಸ್ನ ಮುಖಾಂತರ ಬೆಳಕು ಹಾದು ಹೋಗುವಾಗ ಅದರ ಒಂದು ವೇಗವು ಕನಿಷ್ಠವಾಗಿರುತ್ತದೆ. ಒಂದು ಗಾಜಿನ ಮೂಲಕ ಹಾದು ಹೋಗುವಾಗ ಬೆಳಕಿನ ವೇಗವು ಕನಿಷ್ಠವಾಗಿರುತ್ತದೆ, ಏಕೆಂದರೆ ಗಾಜಿನ ಆಪ್ಟಿಕಲ್ ಸಾಂದ್ರತೆಯು ತುಂಬ ಹೆಚ್ಚಾಗಿದೆ. ಅಂದರೆ ಡೆನ್ಸಿಟಿ ಆಫ್ ದ ಗ್ಲಾಸ್ ಈಸ್ ಮೋರ್. ಒಂದು ಡೆನ್ಸಿಟಿ ಅನ್ನು ಗ್ಲಾಸಿಂದ ಹೆಚ್ಚಿರುವ ಕಾರಣದಿಂದಾಗಿ
ಒಂದು ಬೆಳಕು ಹಾದು ಹೋಗುವಾಗ ಅದರ ವೇಗವು ಕನಿಷ್ಠಗೊಳ್ಳುತ್ತದೆ. ಹಾಗಾದರೆ ಬೆಳಕು ನಿರ್ವಾತದಲ್ಲಿ ಸೆಕೆಂಡಿಗೆ ಸುಮಾರು 3,00,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ವ್ಯಾಕ್ಯೂಮ್ನಲ್ಲಿ 3,00,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಮತ್ತು ಇದು ವಕ್ರೀಕಾರಕ ಸೂಚ್ಯಂಕವನ್ನು 1 ಹೊಂದಿರುತ್ತದೆ. ಆದರೆ ಇದು ನೀರಿನಲ್ಲಿ 2,25,000 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ ಮತ್ತು ಅದೇ ಗಾಜಿನಲ್ಲಿ ನೋಡೋದಾದರೆ 2,00,000 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತದೆ. ಇಲ್ಲಿ 3 ಅಂಶಗಳ ಬಗ್ಗೆ ನೀಡಲಾಗಿದೆ. ಒಂದು ಗ್ಲಾಸ್, ವ್ಯಾಕ್ಯೂಮ್ ಆ್ಯಂಡ್ ಅನದರ್ ಒನ್ ಈಸ್ ವಾಟರ್. ಮೊದಲನೆಯದಾಗಿ ನಿರ್ವಾತದಲ್ಲಿ 3,00,000 ಕಿಲೋಮೀಟರ್, ಎರಡನೆಯದಾಗಿ ನೀರಿನಲ್ಲಿ 2,25,000 ಕಿಲೋಮೀಟರ್ ಮತ್ತು ಗ್ಲಾಸ್ನಲ್ಲಿ 2,00,000 ಕಿಲೋಮೀಟರ್ ವೇಗದಲ್ಲಿ ಬೆಳಕು ಈ ಒಂದು 3 ವಸ್ತುವಿನ ಮುಖಾಂತರ ಚಲಿಸುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲೈಟ್ ಫ್ರಮ್ ದ ಸನ್ ರೀಚಸ್ ದ ಅರ್ತ್ ಇನ್ ಅಬೌಟ್. ಸೂರ್ಯನಿಂದ ಬರುವಂಥ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವಂಥ ಒಂದು ಸಮಯ ಎಷ್ಟು, ನಿಮಿಷಗಳು ಎಷ್ಟು? ಇದಕ್ಕೆ ಸರಿಯಾದಂಥ ಉತ್ತರ ನೋಡೋದಾದರೆ ಆಪ್ಷನ್ ಎ 2 ಮಿನಿಟ್ಸ್, ಆಪ್ಷನ್ ಬಿ 4 ಮಿನಿಟ್ಸ್, ಆಪ್ಷನ್ ಸಿ 8 ಮಿನಿಟ್ಸ್, ಆಪ್ಷನ್ ಡಿ 16 ಮಿನಿಟ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 8 ಮಿನಿಟ್ಸ್. 8 ನಿಮಿಷಗಳು ಸೂರ್ಯನ ಕಿರಣಗಳು ತೆಗೆದುಕೊಳ್ಳುತ್ತವೆ ಭೂಮಿಯನ್ನು ತಲುಪಲು. ಮುಂದಿನ ಪ್ರಶ್ನೆಯನ್ನು ನೋಡೋಣ. When light waves pass from the air to glass, variable affected are. ಯಾವಾಗ ಒಂದು ಬೆಳಕಿನ ಕಿರಣಗಳು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ, ಅಂದರೆ ಗಾಳಿಯ ಮಾಧ್ಯಮದಿಂದ ಗ್ಲಾಸ್ ಅನ್ನೋ ಒಂದು ಮಾಧ್ಯಮಕ್ಕೆ ಹರಿದು ಹೋದಾಗ ಯಾವ ಒಂದು ಅಂಶಕ್ಕೆ ಪರಿಣಾಮ ಬೀರುತ್ತದೆ? ಆಪ್ಷನ್ ಎ ವೇವ್ಲೆಂತ್, ಫ್ರೀಕ್ವೆನ್ಸಿ ಆ್ಯಂಡ್ ವೆಲಾಸಿಟಿ, ಆಪ್ಷನ್ ಬಿ ವೆಲಾಸಿಟಿ ಆ್ಯಂಡ್ ಫ್ರೀಕ್ವೆನ್ಸಿ, ಆಪ್ಷನ್ ಸಿ ವೇವ್ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ, ಆಪ್ಷನ್ ಡಿ ವೇವ್ಲೆಂತ್ ಆ್ಯಂಡ್ ವೆಲಾಸಿಟಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ವೇವ್ಲೆಂತ್ ಆ್ಯಂಡ್ ವೆಲಾಸಿಟಿ. ಬೆಳಕಿನ ಕಿರಣಗಳು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಪರಿಣಾಮ ಬೀರುವಂಥ ಅಂಶಗಳೆಂದರೆ ಇವೆರಡು, ವೇವ್ಲೆಂತ್ ಮತ್ತು ವೆಲಾಸಿಟಿ. ಈ ಚಿತ್ರದಲ್ಲಿ ಕೂಡ ಗಮನಿಸಬಹುದು, ಒಂದು ಬೆಳಕಿನ ಕಿರಣಗಳು ಗಾಳಿಯ ಮಾಧ್ಯಮದಿಂದ ಒಂದು ಗ್ಲಾಸಿನ ಮಾಧ್ಯಮದೊಳಗೆ ಬೆಳಕು ರೆಡ್ ಕಲರ್ನಲ್ಲಿ ಇಂಡಿಕೇಟ್ ಮಾಡಲಾಗಿದೆ, ಅದು ಬೆಳಕಿನ ಕಿರಣವಾಗಿದೆ. ಈ ಥರ ಇದು ಒಂದು ಬೆಳಕಿನ ಕಿರಣವು ಗಾಜಿನ ಒಂದು ಮಾಧ್ಯಮಕ್ಕೆ ಚಲಿಸುತ್ತಿದೆ. ಈ ಒಂದು ಚಲಿಸುತ್ತಿರುವ ಸಮಯದಲ್ಲಿ ಅದು ಎಫೆಕ್ಟ್ ಆಗುವ ಒಂದು ಅಂಶಗಳ ಮೇಲೆ ಪರಿಣಾಮ ಬೀಳುವುದೆಂದರೆ ವೇವ್ಲೆಂತ್ ಆ್ಯಂಡ್ ವೆಲಾಸಿಟಿ. ಏನಪ್ಪ ಇದು ವೇವ್ಲೆಂತ್ ಅಂತ ನೋಡೋದಾದರೆ, ತರಂಗಾಂತರದ ವ್ಯಾಖ್ಯಾನ ಅಥವಾ ಡೆಫಿನಿಷನನ್ನು ನೋಡೋದಾದರೆ, ತರಂಗಾಂತರವನ್ನು 2 ಸತತ ಚಿಹ್ನೆಗಳು ಅಥವಾ ತರಂಗದ ತೊಟ್ಟಿಗಳ ನಡುವಿನ ಅಂತರ ಎಂದು ವ್ಯಾಖ್ಯಾನಿಸಬಹುದು. ಅಂದರೆ ಈ ಎರಡನೇ ಚಿತ್ರದಲ್ಲಿ ಗಮನಿಸಿ, ಸಕ್ಸೆಸಿವ್ ಡಿಸ್ಟೆನ್ಸ್ ಬಿಟ್ವೀನ್ 2 ಕ್ರೆಸ್ಟ್, ಅಂದರೆ ಈ ಒಂದು ಸತತ ಚಿಹ್ನೆಗಳು ಅಥವಾ 2 ತರಂಗದ ತೊಟ್ಟಿಗಳ ನಡುವಿನ ಅಂತರವನ್ನು ವೇವ್ಲೆಂತ್ ಎಂದು ಕೂಡ ಕರೆಯುತ್ತಾರೆ. ಇದನ್ನು ಅಲೆಯ ದಿಕ್ಕಿನಲ್ಲಿ ಅಳೆಯಲಾಗುತ್ತದೆ. ಇದರರ್ಥ ಉದ್ದದ ತರಂಗದ ಆವರ್ತನವನ್ನು ಕಡಿಮೆ ಮಾಡಿ. ಮತ್ತು ವೆಲಾಸಿಟಿ ಅಂತಂದರೆ ವೇಗವು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಎಷ್ಟು ವೇಗವಾಗಿ ಚಲಿಸುತ್ತದೆ ಎಂಬುದರ ಒಂದು ಅಳತೆಯಾಗಿದೆ. ಅದನ್ನು ವ್ಯಾಖ್ಯಾನಿಸಲು ಪ್ರಮಾಣ ಮತ್ತು ನಿರ್ದೇಶನ ಎರಡೂ ಅಗತ್ಯವಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ ಪ್ರೊಜೆಕ್ಟರ್ಸ್ ವಿಚ್ ಲೆನ್ಸಸ್ ಆರ್ ಯೂಸ್ಡ್. ಪ್ರೊಜೆಕ್ಟರ್ಗಳಲ್ಲಿ ಯಾವ ಮಸೂರಗಳನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಕಾನ್ವೆಕ್ಸ್ ಲೆನ್ಸ್, ಆಪ್ಷನ್ ಬಿ ಕಾನ್ಕೇವ್ ಲೆನ್ಸ್, ಆಪ್ಷನ್ ಸಿ ಬೈಪೋಲಾರ್ ಲೆನ್ಸ್, ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾನ್ವೆಕ್ಸ್ ಲೆನ್ಸ್. ಪ್ರೊಜೆಕ್ಟರ್ಗಳಲ್ಲಿ ಕಾನ್ವೆಕ್ಸ್ ಲೆನ್ಸ್ನ ನಾವು ಯೂಸ್ ಮಾಡುತ್ತೇವೆ. ಕಾನ್ವೆಕ್ಸ್ ಲೆನ್ಸ್ ಈಸ್ ಯೂಸ್ಡ್ ಇನ್ ದ ಪ್ರೊಜೆಕ್ಟರ್ ಟು ಗೆಟ್ ದ ಮ್ಯಾಗ್ನಿಫೈಡ್ ಇಮೇಜ್ ಆಸ್ ಶೋನ್ ಇನ್ ದ ಫಿಗರ್. ಈ ಒಂದು ಚಿತ್ರದಲ್ಲಿ ನೀವು ಗಮನಿಸಬಹುದು, ಯಾವ ಒಂದು ಚಿತ್ರದ ಒಂದು ಮ್ಯಾಗ್ನಿಫೈಡ್ ಇಮೇಜ್ ಅಂದರೆ ಅದೊಂದು ವಸ್ತುವಿನ ಒಂದು ಮ್ಯಾಗ್ನಿಫೈಡ್ ಇಮೇಜನ್ನು ಒಂದು ಸ್ಕ್ರೀನ್ ಮೇಲೆ ಪಡೆದುಕೊಳ್ಳಲು ನಾವು ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡುತ್ತೇವೆ.
ಕಾನ್ವೆಕ್ಸ್ ಲೆನ್ಸ್ ಈಸ್ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ದ ಆಬ್ಜೆಕ್ಟ್ ಸಚ್ ದ್ಯಾಟ್ ಆಬ್ಜೆಕ್ಟ್ ಈಸ್ ಬಿಟ್ವೀನ್ ಎಫ್ ಆ್ಯಂಡ್ 2F. ಕಾನ್ವೆಕ್ಸ್ ಲೆನ್ಸನ್ನು ನಾವು ಒಂದು ವಸ್ತುವಿನ ಮುಂದೆ ಇರಿಸುತ್ತೇವೆ. ಅಂದರೆ ಆ ಒಂದು ವಸ್ತುವಿನ ಪ್ರತಿಬಿಂಬ ಸ್ಕ್ರೀನ್ ಮೇಲೆ ಪಡೆದುಕೊಳ್ಳಲು ಆ ಲೆನ್ಸನ್ನು ವಸ್ತು ಮತ್ತು ಸ್ಕ್ರೀನ್ನ ನಡುವೆ ನಾವು ಲೆನ್ಸನ್ನು ಇಟ್ಟಿರುತ್ತೇವೆ. ಈ ಒಂದು ವಿದ್ಯಮಾನವನ್ನು ತಾವು ಈ ಒಂದು ಚಿತ್ರದ ಮೂಲಕ ಕೂಡ ಗಮನಿಸಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಡ್ಯೂ ಟು ಹುಚ್ ಫೆನಾಮೆನಾ ದ ಸ್ಟಿಕ್ ಈಸ್ ಇಮರ್ಸ್ಡ್ ಇನ್ ದ ವಾಟರ್ ಅಪಿಯರ್ಸ್ ಟು ಬಿ ಬೆಂಡ್. ಯಾವ ಒಂದು ವಿದ್ಯಮಾನದಿಂದಾಗಿ ನೀರಿನಲ್ಲಿ ಅದ್ದಿರುವಂಥ ಕೋಲು ಬೆಂಡ್ ಅಥವಾ ಬಾಗಿದಂತೆ ಗೋಚರವಾಗುತ್ತದೆ? ಆಪ್ಷನ್ ಎ ರಿಫ್ಲೆಕ್ಷನ್ ಪ್ರತಿಫಲನ, ಆಪ್ಷನ್ ಬಿ ಡಿಸ್ಪರ್ಷನ್ ಪ್ರಸರಣ, ಆಪ್ಷನ್ ಸಿ ರಿಫ್ರಾಕ್ಷನ್ ವಕ್ರೀಭವನ, ಆಪ್ಷನ್ ಡಿ ಸ್ಕ್ಯಾಟರಿಂಗ್ ಚದುರುವಿಕೆ. ದಿಸ್ ಈಸ್ ದ ಮೋಸ್ಟ್ ಕಾಮನ್ ಕ್ವಶನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಿಫ್ರಾಕ್ಷನ್. ಬೆಳಕಿನ ಒಂದು ಪ್ರತಿಫಲನದಿಂದಾಗಿ ಆಪ್ಷನ್ ಸಿ ರಿಫ್ರಾಕ್ಷನ್ ಬೆಳಕಿನ ಒಂದು ವಕ್ರೀಭವನದಿಂದಾಗಿ ಈ ಒಂದು ನೀರಿನಲ್ಲಿ ಅದ್ದಿರುವಂಥ ಕೋಲು ಬಾಗಿದಂತೆ ಗೋಚರವಾಗುತ್ತದೆ. ಚಿತ್ರದಲ್ಲಿ ಗಮನಿಸಬಹುದು. ಇದನ್ನು ಸರ್ವೇ ಸಾಮಾನ್ಯವಾಗಿ ನಾವು ಎಲ್ಲ ಕಡೆಯಲ್ಲೂ ಗಮನಿಸಿರುತ್ತೇವೆ. ಈ ಥರ ಆಗುವುದಕ್ಕೆ ಕಾರಣ ಅಂದರೆ ರಿಫ್ರಾಕ್ಷನ್, ಬೆಳಕಿನ ಒಂದು ವಕ್ರೀಭವನದಿಂದಾಗಿ ಈ ಒಂದು ಇಮೇಜ್ನಲ್ಲಿ ನೋಡ್ತಾ ಇದ್ದಲ್ಲ ಈ ಥರ ಗೋಚರವಾಗುತ್ತದೆ. ಇದು ವಕ್ರೀಭವನ ಎಂದರೆ ಏನು ನೋಡೋಣ. ಬೆಳಕಿನ ವೇಗದಲ್ಲಿನ ಒಂದು ಬದಲಾವಣೆ ಅಥವಾ ದಿಕ್ಕಿನಲ್ಲಿನ ಬದಲಾವಣೆಯಿಂದಾಗಿ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಪ್ರಯಾಣಿಸುವಾಗ ಬೆಳಕಿನ ಕಿರಣಗಳು ಬಾಗಿದಾಗ ವಕ್ರೀಭವನವು ಸಂಭವಿಸುತ್ತದೆ. ಬೆಳಕು ಅಥವಾ ಧ್ವನಿ ತರಂಗಗಳು ದಿಕ್ಕನ್ನು ಬದಲಾಯಿಸುತ್ತವೆ. ಇದೊಂದು ವಕ್ರೀಭವನದ ಡೆಫಿನಿಷನ್, ವ್ಯಾಖ್ಯಾನವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಡ್ಯೂ ಟು ವಿಚ್ ಫೆನಾಮೆನಾನ್ ಲೈಟ್ ರೇಸ್ ಎಮರ್ಜಿಂಗ್ ಫ್ರಮ್ ದ ಸಿನಿಮಾ ಮಷಿನ್ ಸ್ಪ್ರೆಡ್ ವೈಡ್ ಆನ್ ದ ಸ್ಕ್ರೀನ್. ಸಿನಿಮಾ ಯಂತ್ರದಿಂದ ಹೊರಹೊಮ್ಮುವಂಥ ಯಾವ ವಿದ್ಯಮಾನ ಬೆಳಕಿನ ಕಿರಣಗಳು ಪರದೆಯ ಮೇಲೆ ವ್ಯಾಪಕವಾಗಿ ಹರಡಿವೆ? ಆಪ್ಷನ್ ಎ ಡಿಸ್ಪರ್ಷನ್, ಆಪ್ಷನ್ ಬಿ ಡಿಸ್ಪ್ರೆಕ್ಷನ್, ಆಪ್ಷನ್ ಸಿ ಸ್ಕ್ಯಾಟರಿಂಗ್, ಆಪ್ಷನ್ ಡಿ ರಿಫ್ರಾಕ್ಷನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಡೈಫ್ರಾಕ್ಷನ್. ಡೈಫ್ರಾಕ್ಷನ್ ಎಂಬ ಒಂದು ವಿದ್ಯಮಾನದಿಂದ ಈ ಸಿನಿಮಾ ಮಷಿನ್ನಿಂದ ಒಂದು ಕಿರಣಗಳು ಒಂದು ದೊಡ್ಡದಾದ ಪರದೆಯ ಮೇಲೆ ಹೊರಹೊಮ್ಮುತ್ತವೆ. ಏನಿದು ಡೈಫ್ರಾಕ್ಷನ್ನ ಒಂದು ಡೆಫಿನಿಷನ್ ಅಥವಾ ವ್ಯಾಖ್ಯಾನವನ್ನು ನೋಡುವುದಾದರೆ, ವಸ್ತುವಿನ ಅಂಚಿನ ಸುತ್ತಲೂ ಹಾದು ಹೋಗುವಾಗ ಬೆಳಕನ್ನು ಸ್ವಲ್ಪ ಬಾಗಿಸುವ ವಿವರ್ತನೆ. ಬಾಗುವಿಕೆಯ ಪ್ರಮಾಣವು ಬೆಳಕಿನ ತರಂಗಾಂತರದ ಪ್ರಾರಂಭದ ಗಾತ್ರಕ್ಕೆ ಸಾಪೇಕ್ಷ ಗಾತ್ರವನ್ನು ಅವಲಂಬಿಸಿರುತ್ತದೆ. ತೆರೆಯುವಿಕೆಯು ಬೆಳಕಿನ ತರಂಗಾಂತರಕ್ಕಿಂತ ದೊಡ್ಡದಾಗಿದ್ದರೆ ಬಾಗುವುದು ಬಹುತೇಕ ಗಮನಿಸಲಾಗುವುದಿಲ್ಲ. ಈ ಒಂದು ಚಿತ್ರದಲ್ಲಿ ನಾವು ಗಮನಿಸಬಹುದು. ಸಿನಿಮಾ ಮಷಿನ್ಸ್ನಲ್ಲಿ ಈ ಒಂದು ವಿದ್ಯಮಾನವನ್ನು ನಾವು ಉಪಯೋಗಿಸುತ್ತೇವೆ. ಈ ಒಂದು ವಿದ್ಯಮಾನ ಯೂಸ್ ಮಾಡಿಬಿಟ್ಟು ಒಂದು ಸಿನಿಮಾ ಪರದೆ ಮೇಲೆ ವೈಡ್ ಆಗಿ ಒಂದು ಸ್ಕ್ರೀನ್ ಮೇಲೆ ಒಂದು ಇಮೇಜ್ನ ನಾವು ಪಡೆದುಕೊಳ್ಳುತ್ತೇವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಡೆಂಟಲ್ ಮಿರರ್ ಈಸ್ ವಾಟ್ ಟೈಪ್ ಆಫ್ ಮಿರರ್? ದಂತ ಕನ್ನಡಿ ಯಾವ ರೀತಿಯ ಒಂದು ಕನ್ನಡಿಯಾಗಿದೆ, ದರ್ಪಣವಾಗಿದೆ? ಆಪ್ಷನ್ ಎ ಕಾನ್ವೆಕ್ಸ್ ಮಿರರ್, ಆಪ್ಷನ್ ಬಿ ಕಾನ್ಕೇವ್ ಮಿರರ್, ಆಪ್ಷನ್ ಸಿ ಪ್ಲೇನ್ ಮಿರರ್, ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ. ಕಾನ್ಕೇವ್ ಮಿರರ್ ಮತ್ತು ಪ್ಲೇನ್ ಮಿರರ್ ಇವೆರಡೂ ಕೂಡ ದಂತ ಕನ್ನಡಿಯಾಗಿವೆ. ಅಂದರೆ ಡೆಂಟಿಸ್ಟರು ಯೂಸ್ ಮಾಡುವಂಥ ಈ ಎರಡು ದರ್ಪಣಗಳನ್ನು ಕೂಡ ಉಪಯೋಗಿಸುತ್ತಾರೆ. ಈ ಒಂದು ಚಿತ್ರದಲ್ಲಿ ಗಮನಿಸಬಹುದು. ಮೊದಲನೇ ಚಿತ್ರದಲ್ಲಿ ನೀಡಿರುವುದು ಒಂದು ಕಾನ್ಕೇವ್ ಮಿರರ್ ಆಗಿದೆ. ಎರಡನೇ ಚಿತ್ರದಲ್ಲಿರುವುದು ಪ್ಲೇನ್ ಮಿರರ್. ಈ ಎರಡೂ ರೀತಿಯಾದಂಥ ಒಂದು ದರ್ಪಣಗಳನ್ನು ಡೆಂಟಿಸ್ಟ್ಗಳು ಉಪಯೋಗಿಸುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವೇ ಆಫ್ ಲೈಟ್ ಈಸ್ ಆಲ್ವೇಸ್ ಇನ್ ಎ. ಬೆಳಕಿನ ಮಾರ್ಗ ಯಾವಾಗಲೂ ವಕ್ರಪಥದಲ್ಲಿರುತ್ತದೆ, ಸರಳ ರೇಖೆಯಲ್ಲಿರುತ್ತದೆ, ಒಮ್ಮುಖ ಮಾರ್ಗದಲ್ಲಿರುತ್ತದೆ, ಆಪ್ಷನ್ ಡಿ ವಿಭಿನ್ನ ಮಾರ್ಗದಲ್ಲಿರುತ್ತದೆ. 4 ಆಪ್ಷನ್ಗಳನ್ನು ನೀಡಲಾಗಿದೆ. ಆಪ್ಷನ್ ಎ ಬೆಂಡ್ ಪಾತ್, ಆಪ್ಷನ್ ಬಿ ಸ್ಟ್ರೈಟ್ ಲೈನ್, ಆಪ್ಷನ್ ಸಿ ಕನ್ವರ್ಜೆಂಟ್ ಪಾತ್, ಆಪ್ಷನ್ ಡಿ ಡೈವರ್ಜೆಂಟ್ ಪಾತ್. ಇದಕ್ಕೆ ಸರಿಯಾದಂಥ ಉತ್ತರ ನೋಡೋಣ. ಆಪ್ಷನ್ ಬಿ ಸ್ಟ್ರೇಟ್ ಲೈನ್. ಬೆಳಕಿನ ಮಾರ್ಗವು ಯಾವಾಗಲೂ
ಸ್ಟ್ರೇಟ್ ಲೈನ್ ಅಥವಾ ಸರಳ ರೇಖೆಯ ಮುಖಾಂತರವೇ ಇರುತ್ತದೆ. ಈ ಒಂದು ಚಿತ್ರದಲ್ಲಿ ನಾವು ಗಮನಿಸಬಹುದು. ಲೈಟ್ ಆಲ್ವೇಸ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೇಟ್ ಲೈನ್, ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸ್ಪೀಡ್ ಆಫ್ ಲೈಟ್ ಇನ್ ಎ ವ್ಯಾಕ್ಯೂಮ್ ಈಸ್. ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟಾಗಿರುತ್ತದೆ? ಆಪ್ಷನ್ ಎ 3 lakh ಕಿಲೋಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಬಿ 4 lakh ಕಿಲೋಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಸಿ 6 lakh ಕಿಲೋಮೀಟರ್ ಪರ್ ಸೆಕೆಂಡ್, ಆಪ್ಷನ್ ಡಿ 9 lakh ಕಿಲೋಮೀಟರ್ ಪರ್ ಸೆಕೆಂಡ್. ಈ ಒಂದು ಪ್ರಶ್ನೆಗೆ ಉತ್ತರ ನಾವು ಹಿಂದಿನ ಒಂದು ಪ್ರಶ್ನೆಯಲ್ಲಿಯೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ 3 lakh ಕಿಲೋಮೀಟರ್ ಪರ್ ಸೆಕೆಂಡ್. ಇನ್ನೊಂದು ನಿರ್ವಾತದಲ್ಲಿ ಬೆಳಕಿನ ವೇಗವು 3 lakh ಕಿಲೋಮೀಟರ್ ಪರ್ ಸೆಕೆಂಡ್ ಆಗಿರುತ್ತದೆ. ನಿರ್ವಾತ ಎಂದರೆ ಏನು? ವ್ಯಾಕ್ಯೂಮ್. ವಾಟ್ ಈಸ್ ಮೀನ್ಡ್ ಬೈ ವ್ಯಾಕ್ಯೂಮ್? ವ್ಯಾಕ್ಯೂಮ್ ಎಂದರೆ ಯಾವುದೇ ವಸ್ತು ಅಥವಾ ಕಡಿಮೆ ವಸ್ತು ಇಲ್ಲದಂಥ ಸ್ಥಿತಿ, ಕಂಟೈನರ್ನೊಳಗಿನಂಥ ಜಾಗದಂಥ ಸುತ್ತುವರಿದಂಥ ಸ್ಥಳ. ಇದರಲ್ಲಿ ಹೊರಗಿನ ಗಾಳಿಯ ಸಮಾನ ಪರಿಣಾಮಕ್ಕಿಂತ ಕಡಿಮೆ ಅನಿಲದ ಅಣುಗಳಿರುತ್ತವೆ. ನಿರ್ವಾತವು ಸಮುದ್ರ ಮಟ್ಟದಲ್ಲಿ ವಾತಾವರಣಕ್ಕಿಂತ ಕಡಿಮೆ ಅನಿಲ ಒತ್ತಡವನ್ನು ಹೊಂದಿರುತ್ತವೆ. ಇದೊಂದು ನಿರ್ವಾತದ ಬಗ್ಗೆ ನಾವು ವ್ಯಾಖ್ಯಾನವನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಡೈಮಂಡ್ ಈಸ್ ಎ. ವಜ್ರ ಎಂಬುದು ಒಂದು ಟ್ರಾನ್ಸ್ಪರೆಂಟ್, ಪಾರದರ್ಶಕವಾಗಿದೆ. ಬಿ ಟ್ರಾನ್ಸ್ಲ್ಯೂಲೆಂಟ್, ಅರೆ ಪಾರದರ್ಶಕವಾಗಿದೆ. ಆಪ್ಷನ್ ಸಿ ಒಪ್ಯಾಕ್, ಅಪಾರದರ್ಶಕವಾಗಿದೆ. ಆಪ್ಷನ್ ಡಿ ಸೆಮಿ ಅಬ್ಸಾರ್ಬೆಂಟ್, ಅರೆ ಹೀರಿಕೊಳ್ಳುವುದಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಟ್ರಾನ್ಸ್ಪರೆಂಟ್. ಬೆಳಕಿನ ಕಿರಣಗಳನ್ನು ಅದರ ವಸ್ತುವಿನ ಮೂಲಕ ರವಾನಿಸುವ ಆಸ್ತಿಯನ್ನು ಅಂದರೆ ಪ್ರಾಪರ್ಟಿಯನ್ನು ಹೊಂದಿರುವುದರಿಂದ ಮೀರಿ ಅಥವಾ ಹಿಂದೆ ಇರುವ ದೇಹಗಳನ್ನು ಸ್ಪಷ್ಟವಾಗಿ ಕಾಣಬಹುದು. ಒಂದು ಟ್ರಾನ್ಸ್ಪರೆಂಟ್ ಅಂದರೆ ಬೆಳಕಿನ ಕಿರಣಗಳು ಮತ್ತು ವಸ್ತುವಿನ ಮೂಲಕ ರವಾನಿಸಲಬಹುದು ಮತ್ತು ಅದರ ಹಿಂದೆ ಇರುವಂಥ ಒಂದು ವಸ್ತುಗಳನ್ನು ಕೂಡ ನಾವು ಸ್ಪಷ್ಟವಾಗಿ ಕಾಣಬಹುದು. ಆದ್ದರಿಂದ ಬೆಳಕನ್ನು ಹಾದು ಹೋಗುವ ಅನುಮತಿಯಷ್ಟು ಸಂಪೂರ್ಣ ಸುಲಭವಾಗಿ ಕಾಣಬಹುದು. ಟ್ರಾನ್ಸ್ಪರೆಂಟ್ ಅಂದರೆ ಈ ಒಂದು ವ್ಯಾಖ್ಯಾನದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕ್ಯಾನ್ ಹಳದಿ ಮತ್ತು ಕೆನ್ನೇರಳೆ ಬಣ್ಣಗಳು ಯಾವಾಗಿವೆ? ಕ್ಯಾನ್ ಯೆಲ್ಲೋ ಆ್ಯಂಡ್ ಮ್ಯಾಗೆಂಟಾ ಆರ್. ಆಪ್ಷನ್ ಎ ಪ್ರೈಮರಿ ಕಲರ್ಸ್, ಪ್ರಾಥಮಿಕ ಬಣ್ಣಗಳು. ಆಪ್ಷನ್ ಬಿ ವೈಟ್ ಕಲರ್ಸ್, ಬಿಳಿ ಬಣ್ಣಗಳು. ಆಪ್ಷನ್ ಸಿ ಸೆಕೆಂಡರಿ ಕಲರ್ಸ್, ದ್ವಿತೀಯ ಬಣ್ಣಗಳು. ಆಪ್ಷನ್ ಡಿ ಟೆರಿಟರಿ ಕಲರ್ಸ್, ತೃತೀಯ ಬಣ್ಣಗಳು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದ್ವಿತೀಯ ಬಣ್ಣಗಳು, ಸೆಕೆಂಡರಿ ಕಲರ್ಸ್. ಏನಪ್ಪ ಇದು ಸೆಕೆಂಡರಿ ಕಲರ್ಸ್ ಅಂತಂದರೆ, ಎರಡು ಪ್ರಾಥಮಿಕ ಬಣ್ಣಗಳ ಮಿಶ್ರಣದಿಂದ ಉಂಟಾಗುವ ಒಂದು ಬಣ್ಣವನ್ನು ನಾವು ಸೆಕೆಂಡರಿ ಕಲರ್ ಅಥವಾ ದ್ವಿತೀಯ ಬಣ್ಣಗಳೆಂದು ಕರೆಯುತ್ತೇವೆ. ಈ ಚಿತ್ರದಲ್ಲಿ ನಾವು ಗಮನಿಸಬಹುದು ಯಾವ ರೀತಿಯಾಗಿ ಪ್ರಾಥಮಿಕ ಬಣ್ಣಗಳನ್ನು ಉಪಯೋಗಿಸಿಬಿಟ್ಟು ದ್ವಿತೀಯ ಬಣ್ಣಗಳನ್ನು ಪಡೆದುಕೊಳ್ಳಲಾಗಿದೆ. ಮೊದಲನೆಯದಾಗಿ ರೆಡ್ ಮತ್ತು ಬ್ಲೂವನ್ನು ಕೂಡಿಸಿಬಿಟ್ಟು ಪರ್ಪಲ್ ಕಲರ್ನ ನಾವು ಇಲ್ಲಿ ಪಡೆದುಕೊಂಡಿದ್ದೇವೆ. ಎರಡನೇದಾಗಿ ಯೆಲ್ಲೋ ಮತ್ತು ಬ್ಲೂನ ಕೂಡಿಸಿ ಗ್ರೀನ್ ಕಲರ್ನ, ಹಾಗೆ ರೆಡ್ ಮತ್ತು ಯೆಲ್ಲೋ ಕಲರ್ಗಳನ್ನು ಕೂಡಿಸಿಬಿಟ್ಟು ಆರೆಂಜ್ ಕಲರ್ನ ನಾವು ಪಡೆದುಕೊಂಡಿದ್ದೇವೆ. ಈ ರೆಡ್ ಮತ್ತು ಬ್ಲೂ ಕಲರ್ ಏನಿದ್ದಾವಲ್ಲ ಇವು ಪ್ರೈಮರಿ ಕಲರ್ಸ್ ಅಂದರೆ ಪ್ರಾಥಮಿಕ ಬಣ್ಣಗಳು. ಅದರಿಂದ ಬಂದಿರೋಂಥ ಬಣ್ಣವು ಪರ್ಪಲ್, ಇದು ಸೆಕೆಂಡರಿ ಕಲರ್ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ದ ನಾರ್ಮಲ್ ರೇ ಈಸ್ ಕಾಲ್ಡ್ ಆ್ಯಸ್ ಆ್ಯಂಗಲ್ ಆಫ್. ಘಟನೆಯ ಕಿರಣ ಮತ್ತು ಸಾಮಾನ್ಯ ಕಿರಣಗಳ ನಡುವಿನ ಕೋನವನ್ನು ಯಾವ ಕೋನ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ರಿಫ್ಲೆಕ್ಷನ್, ಪ್ರತಿಫಲನ. ಆಪ್ಷನ್ ಬಿ ರಿಫ್ರಾಕ್ಷನ್, ವಕ್ರೀಭವನ. ಆಪ್ಷನ್ ಸಿ ಟ್ರಾನ್ಸ್ಮಿಷನ್. ಆಪ್ಷನ್ ಡಿ ಇನ್ಸಿಡೆಂಟ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇನ್ಸಿಡೆಂಟ್. ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ದ ನಾರ್ಮಲ್ ರೇ. ಈ ಒಂದು ಚಿತ್ರದಲ್ಲಿ ಗಮನಿಸಬಹುದು ಇನ್ಸಿಡೆಂಟ್ ರೇ, ಮೊದಲನೆಯಾಗಿ ಬರುವಂಥ ಒಂದು ಕಿರಣವು ಇನ್ಸಿಡೆಂಟ್ ರೇ ಆಗಿದೆ. ಆನಂತರ ನಾರ್ಮಲ್ ರೇ ಅಂದರೆ ಇದು ಒಂದು 90 ಡಿಗ್ರಿ ಆಗಿದೆಯಲ್ಲ, ಈ ಒಂದು ಕಿರಣವು ಇದನ್ನು ನಾರ್ಮಲ್ ರೇ ಎಂದು ಕರೆಯುತ್ತಾರೆ. ಈ ನಾರ್ಮಲ್ ರೇ ಮತ್ತು ಇನ್ಸಿಡೆಂಟ್ ರೇ ಈ ಎರಡರ ನಡುವಿರುವಂಥ ಒಂದು ಕೋನವನ್ನು ಏನೆಂದು ಕರೆಯುತ್ತಾರೆ ಎಂದು ಕೇಳಲಾಗಿದೆ. ಆ ಒಂದು ಕೋನವನ್ನು
ಇನ್ಸಿಡೆಂಟ್ ಎಂದು ಕೂಡ ಕರೆಯುತ್ತಾರೆ. ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ನೀಡಲಾಗಿದೆ. ಇನ್ ಜಾಮೆಟ್ರಿಕ್ ಆಪ್ಟಿಕ್ಸ್, angle of incidence is the angle between the ray of incident on a surface and the line perpendicular to the surface at the point of incidence is called as normal. ಮುಂದಿನ ಪ್ರಶ್ನೆಯನ್ನು ನೋಡೋಣ. angle of incidence is equal to angle of, ಘಟನೆಯ ಕೋನವು ಯಾವ ಒಂದು ಕೋನಕ್ಕೆ ಸಮಾನವಾಗಿರುತ್ತದೆ? ಆಪ್ಷನ್ ಎ ರಿಫ್ಲೆಕ್ಷನ್ ಪ್ರತಿಫಲನ, ಆಪ್ಷನ್ ಬಿ ರಿಫ್ರಾಕ್ಷನ್ ವಕ್ರೀಭವನ, ಆಪ್ಷನ್ ಸಿ ಟ್ರಾನ್ಸ್ಮಿಷನ್, ಆಪ್ಷನ್ ಡಿ ಇನ್ಸಿಡೆಂಟ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಿಫ್ಲೆಕ್ಷನ್. ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಈ ಒಂದು ಚಿತ್ರದಲ್ಲಿ ಗಮನಿಸಬಹುದು. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಇನ್ಸಿಡೆಂಟ್ ರೇ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದೇ ಒಂದು ಯಾವ ಒಂದು ಆ್ಯಂಗಲ್ ಮುಖಾಂತರ ಅದು ಒಂದು ವಸ್ತುವಿನ ಮೇಲೆ ಇನ್ಸಿಡೆಂಟ್ ರೇ ಬಿದ್ದಿರುತ್ತದೆ, ಅದೇ ಒಂದು ಆ್ಯಂಗಲ್ನಿಂದ ಅದು ರಿಫ್ಲೆಕ್ಟ್ ಅಂದರೆ ಪ್ರತಿಫಲನಗೊಳ್ಳುತ್ತದೆ. ಸೊ ಹಾಗಾಗಿಬಿಟ್ಟು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಕೂಡ ನಾವು ಹೇಳ್ಬೋದು. ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಒಂದು ಕೋನವು ಎಷ್ಟು ಇರುತ್ತದೆಯೋ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ದ ಕೋನವು ಕೂಡ ಅಷ್ಟೇ ಆಗಿರುತ್ತದೆ. ಈಗ ರಿಫ್ಲೆಕ್ಷನ್ ಎಂದರೆ ಇದರ ಒಂದು ವ್ಯಾಖ್ಯಾನವನ್ನು ನೋಡೋದಾದರೆ, ಬೆಳಕಿನ ಪ್ರತಿಫಲನ ಎಂದರೆ ಬೆಳಕನ್ನು ವಸ್ತುವಿನಿಂದ ಪುಟಿಯುವಾಗ ಪ್ರತಿಫಲನ. ವಸ್ತುಗಳಾದಂತಹ ಗಾಜು, ನೀರು ಅಥವಾ ನಯಗೊಳಿಸಿದ ಲೋಹದಂಥ ಮೇಲ್ಮೈ ನಯವಾದ ಮತ್ತು ಹೊಳೆಯುತ್ತಿದ್ದರೆ ಬೆಳಕು ಮೇಲ್ಮೈಗೆ ಅಪ್ಪಳಿಸಿದಂತೆ ಅದೇ ಕೋನದಲ್ಲಿ ಪ್ರತಿಫಲಿಸುತ್ತದೆ. ಇದನ್ನು ಸೆಕ್ಯುಲರ್ ರಿಫ್ಲೆಕ್ಷನ್ ಎಂದು ಕೂಡ ಕರೆಯಲಾಗುತ್ತದೆ. ಇದೊಂದು ರಿಫ್ಲೆಕ್ಷನ್ಗೆ ವ್ಯಾಖ್ಯಾನವಾಗಿತ್ತು, ಡೆಫಿನಿಷನ್ ಆಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ ಸ್ವಿಮ್ಮಿಂಗ್ ಪೂಲ್ಸ್ ದೇ ಅಪಿಯರ್ ಶಾಲೋವರ್ ದ್ಯಾನ್ ದೇ ಆ್ಯಕ್ಚುಯಲ್ ಬಿಕಾಸ್ ಆಫ್, ಈಜುಕೊಳಗಳಲ್ಲಿ ಅವು ನೈಜವಾಗಿರುವುದಕ್ಕಿಂತ ಆಳವಾಗಿ ಗೋಚರಿಸುತ್ತವೆ ಏಕೆ? ಆಪ್ಷನ್ ಎ ರಿಫ್ಲೆಕ್ಷನ್ ಪ್ರತಿಫಲನದಿಂದಾಗಿ, ಆಪ್ಷನ್ ಬಿ ರಿಫ್ರಾಕ್ಷನ್ ವಕ್ರೀಭವನದಿಂದಾಗಿ, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಿಫ್ರಾಕ್ಷನ್. ಬೆಳಕಿನ ವಕ್ರೀಭವನದಿಂದಾಗಿ ಒಂದು ಈಜುಕೊಳದಲ್ಲಿರುವ ಅದು ನೈಜವಾಗಿರುವುದಕ್ಕಿಂತ ಆಳವಾಗಿ ಗೋಚರಿಸುತ್ತದೆ ನಮ್ಮ ಕಣ್ಣಿಗೆ. ವಕ್ರೀಭವನ ಎಂದರೇನು ನೋಡೋಣ. ಬೆಳಕಿನ ವೇಗದಲ್ಲಿನ ಬದಲಾವಣೆ ಅಥವಾ ದಿಕ್ಕಿನಲ್ಲಿ ಬದಲಾವಣೆಯಿಂದಾಗಿ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರಯಾಣಿಸುವಾಗ ಬೆಳಕಿನ ಕಿರಣಗಳು ಬಾಗಿದಾಗ ವಕ್ರೀಭವನವು ಸಂಭವಿಸುತ್ತದೆ. ಈ ಹಿಂದೆ ಕೂಡ ನಾವು ಇದನ್ನು ಡೆಫಿನಿಷನ್ನ ನೋಡಿದ್ದೇವೆ. ಸೊ ಹಾಗಾಗಿಬಿಟ್ಟು ಆನ್ಸರ್ ಬಿ ಈಸ್ ದ ರೈಟ್ ಫಾರ್ ದ ರಿಫ್ರಾಕ್ಷನ್ದಿಂದಾಗಿ ಈ ಒಂದು ವಿದ್ಯಮಾನವು ಅಥವಾ ಈ ಒಂದು ಇದರ ಗೋಚರಗೊಳಿಸುತ್ತದೆ ನಮ್ಮ ಕಣ್ಣಿಗೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎ ಸ್ಪಿನ್ನಿಂಗ್ ಆಫ್ ರೇನ್ಬೋ ಕಲರ್ಸ್ ಡಿಸ್ಕ್ ವಿಲ್ ಪ್ರೊಡ್ಯೂಸ್ಡ್, ಮಳೆಬಿಲ್ಲು ಬಣ್ಣಗಳ ಡಿಸ್ಕನ್ನು ತಿರುಗಿಸುವುದರಿಂದ ಯಾವ ಬಣ್ಣವು ಉತ್ಪಾದನೆಯಾಗುತ್ತದೆ? ಆಪ್ಷನ್ ಎ ಮಲ್ಟಿ ಶೇಪ್ ಸ್ಪಿನ್, ಆಪ್ಷನ್ ಬಿ ವೈಟ್ ಲೈಟ್, ಆಪ್ಷನ್ ಸಿ ಡಿಸ್ಪರ್ಸ್ಡ್ ಲೈಟ್, ಆಪ್ಷನ್ ಡಿ ರೆಡ್ ಲೈಟ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವೈಟ್ ಲೈಟ್. ಒಂದು ಮಳೆಬಿಲ್ಲು ಬಣ್ಣಗಳ ಡಿಸ್ಕ್ ಅಂದರೆ ಒಂದು ಡಿಸ್ಕ್ ತೆಗೆದುಬಿಟ್ಟು ಅದರ ಮೇಲೆ ಮಳೆಬಿಲ್ಲಿನಲ್ಲಿ ಇರುವಂಥ ಎಲ್ಲ ಬಣ್ಣಗಳನ್ನು ಅದರ ಮೇಲೆ ನಾವು ಹಾಕಿಬಿಟ್ಟು ಅದನ್ನು ತಿರುಗಿಸಿದಾಗ ಕಾನ್ಸ್ಟಂಟ್ ಸ್ಪೀಡ್ ಒಂದು ಸ್ಪೀಡ್ನಲ್ಲಿ ತಿರುಗಿಸಿದಾಗ ಯಾವ ಒಂದು ಬಣ್ಣವು ನಮಗೆ ಕಣ್ಣಿಗೆ ಕಾಣಿಸಿಕೊಳ್ಳುತ್ತದೆ ಅಂದರೆ ವೈಟ್ ಲೈಟ್ ನಮ್ಮ ಕಣ್ಣಿಗೆ ಕಾಣುತ್ತದೆ. ಈ ಒಂದು ಚಿತ್ರದಲ್ಲಿ ನಾವು ಕೂಡ ಅದನ್ನು ಗಮನಿಸಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೈಂಡ್ ಆಫ್ ಶಾಡೋ ಡಿಪೆಂಡ್ಸ್ ಆನ್ ದ ಸೈಜ್ ಆ್ಯಂಡ್ ಪೊಸಿಷನ್ ಆಫ್, ಒಂದು ರೀತಿಯ ನೆರಳು ಗಾತ್ರ ಮತ್ತು ಸ್ಥಾನವನ್ನು ಅವಲಂಬಿಸಿರುತ್ತದೆ. ಆಪ್ಷನ್ ಎ ಆಬ್ಜೆಕ್ಟ್ ವಸ್ತು, ಆಪ್ಷನ್ ಬಿ ಲೈಟ್ ಸೋರ್ಸ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ಸನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ನೆರಳು ಯಾವಾಗಲೂ ವಸ್ತು ಮತ್ತು ಬೆಳಕಿನ ಮೂಲದ ಮೇಲೆ ನಿರ್ಧಾರವಾಗುತ್ತದೆ. ಇದನ್ನು ಈ ಒಂದು ಚಿತ್ರದಲ್ಲಿ ನಾವು ಗಮನಿಸಬಹುದು. ಮೊದಲನೇದಾಗಿ ಬೆಳಕಿನ ಮೂಲ ಮತ್ತು ವಸ್ತು
ಕಡಿಮೆ ಹತ್ತಿರದಲ್ಲಿವೆ. ಹಾಗಾಗಿಬಿಟ್ಟು ಒಂದು ಚಿತ್ರವನ್ನು ಸ್ಕ್ರೀನ್ ಮೇಲೆ ನಾವು ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ನೆರಳು ಬಿದ್ದಿದೆ ಅನ್ನೋದನ್ನು. ಎರಡನೇ ಇಮೇಜ್ನಲ್ಲಿ ಬೆಳಕಿನ ಮೂಲ ಮತ್ತು ವಸ್ತುಗಳು ಸ್ವಲ್ಪ ದೂರದಲ್ಲಿವೆ, ಅದರಿಂದಾಗಿ ನೆರಳು ಯಾವ ರೀತಿ ಬಿದ್ದಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಹಾಗಾಗಿಬಿಟ್ಟು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಆಪ್ಷನ್ ಸಿ, ಬೋತ್ ಎ ಆ್ಯಂಡ್ ಬಿ. ವಸ್ತು ಮತ್ತು ಬೆಳಕಿನ ಮೂಲ ಇವೆರಡೂ ಕೂಡ ಇದನ್ನು ನೆರಳು ಇವೆರಡುಗಳನ್ನು ಅವಲಂಬಿಸಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವ್ಯಾನ್ ಸ್ಪೀಡ್ ಡಿಕ್ರೀಸಸ್ ಲೈಟ್ ಬೆಂಡ್ ಟುವರ್ಡ್ಸ್. ವೇಗವು ಕಡಿಮೆಯಾದಾಗ ಬೆಳಕು ಯಾವ ಕಡೆ ವಾಲುತ್ತದೆ? ಆಪ್ಷನ್ ಎ ನಾರ್ಮಲ್ ರೇ, ಆಪ್ಷನ್ ಬಿ ಇನ್ಸಿಡೆಂಟ್ ರೇ, ಆಪ್ಷನ್ ಸಿ ರಿಫ್ಲೆಕ್ಟೆಡ್ ರೇ, ಆಪ್ಷನ್ ಡಿ ನೋ ರೇ. ಬೆಳಕು ಕಡಿಮೆಯಾದಾಗ ಅದು ಹೇಗೆ ವಾಲುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ನಾರ್ಮಲ್ ರೇ. ಈ ಒಂದು ಚಿತ್ರದಲ್ಲಿ ಗಮನಿಸೋಣ. ಲೆಸ್ ಡೆನ್ಸ್, ಮೋರ್ ಡೆನ್ಸ್ ಅಂದರೆ ಎರಡು ಕೇಸಸ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ವೇವ್ಲೆಂತ್ ಡಿಕ್ರೀಸ್ ಆಗಿದೆ, ಸ್ಪೀಡ್ ಕೂಡ ಡಿಕ್ರೀಸ್ ಆಗಿದೆ. ಹಾಗೆ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಅಂದರೆ ನಾರ್ಮಲ್ ರೇಖೆ ಸರಳ ರೇಖೆಯಲ್ಲಿ ಇದ್ದು ಬೆಳಕು ಬಾಗುತ್ತದೆ. ಇದು ಯಾವಾಗ ಅಂತಂದರೆ ಲೆಸ್ ಡೆನ್ಸ್ ಕಡಿಮೆ ಸಾಂದ್ರತೆಯನ್ನು ಹೊಂದಿದಾಗ ಈ ರೀತಿ ಆಗುತ್ತದೆ. ಅದೇ ಒಂದು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದ್ದರೆ ಲೈಟ್ ಬೆಂಡ್ಸ್ ಅವೇ ಫ್ರಾಮ್ ದ ನಾರ್ಮಲ್. ಸರಳ ರೇಖೆಯಿಂದ ಲೈಟ್ ಬಾಗುತ್ತದೆ. ಎರಡೂ ಒಂದು ಮೋರ್ ಡೆನ್ಸ್ ಮತ್ತು ಲೆಸ್ ಡೆನ್ಸನ್ನು ನಾವು ಈ ಒಂದು ಚಿತ್ರದಲ್ಲಿ ಗಮನಿಸಬಹುದು. ಕಡಿಮೆ ಸಾಂದ್ರತೆ ಇದ್ದಾಗ ಏನಾಗುತ್ತದೆ, ಹೆಚ್ಚಿನ ಸಾಂದ್ರತೆ ಇದ್ದಾಗ ಏನಾಗುತ್ತದೆ ಅನ್ನೋದನ್ನು ಇಲ್ಲಿ ನೀಡಲಾಗಿದೆ. ವೇಗದ ಬದಲಾವಣೆಯ ದಿಕ್ಕಿನ ಬದಲಾವಣೆಗೆ ಒಂದು ಕಾರಣವಾಗುತ್ತದೆ. ಉದಾಹರಣೆಗೆ ಬೆಳಕು ಗಾಳಿಯಿಂದ ನೀರಿಗೆ ಪ್ರಯಾಣಿಸಿದಾಗ ಅದು ನಿಧಾನಗೊಳ್ಳುತ್ತದೆ. ಇದರಿಂದಾಗಿ ಅದು ಬೇರೆ ಕೋನ ಅಥವಾ ದಿಕ್ಕಿನಲ್ಲಿ ಪ್ರಯಾಣಿಸುವುದನ್ನು ಮುಂದುವರಿಸುತ್ತದೆ. ಬೆಳಕು ಹೆಚ್ಚು ದಟ್ಟವಾದ ವಸ್ತುಗಳನ್ನು ಪ್ರವೇಶಿಸಿದಾಗ ಅದು ಸಾಮಾನ್ಯ ರೇಖೆ ಕಡೆಗೆ ಹೆಚ್ಚು ಬಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. When an object is placed at the center of curvature, then its image will be at. ಒಂದು ವಸ್ತುವನ್ನು ವಕ್ರತೆಯ ಮಧ್ಯದಲ್ಲಿ ಇರಿಸಿದಾಗ ಅದರ ಚಿತ್ರವಿರುತ್ತದೆ. ಆಪ್ಷನ್ ಎ ಫೋಕಸ್ ಕೇಂದ್ರೀಕರಿಸಿ, ಆಪ್ಷನ್ ಬಿ ಇನ್ಫಿನಿಟಿ ಅನಂತವಾಗಿರುತ್ತದೆ, ಆಪ್ಷನ್ ಸಿ 2f, ಆಪ್ಷನ್ ಡಿ ಫೋಲ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 2f. ಒಂದು ವಸ್ತುವನ್ನು ನಾವು ವಕ್ರತೆಯ ಮಧ್ಯದಲ್ಲಿ ಇರಿಸಿದಾಗ ಅದರ ಚಿತ್ರವಾಗಿರುತ್ತದೆ. ಒಂದು ವಕ್ರತೆಯ ಮಧ್ಯದಲ್ಲಿ ಇರಿಸಲಾದ ವಸ್ತುವಿನ ಚಿತ್ರವು ಯಾವಾಗಲೂ ತಲೆಕೆಳಗಾಗಿ ನೈಜ ಮತ್ತು ಒಂದೇ ಗಾತ್ರವಾಗಿರುತ್ತದೆ ಮತ್ತು ವಕ್ರತೆಯ ಮಧ್ಯದಲ್ಲಿ ರೂಪುಗೊಳ್ಳುತ್ತದೆ. ಆದ್ದರಿಂದ ಚಿತ್ರವು ನೈಜವಾಗಿರುತ್ತದೆ ಮತ್ತು ವಕ್ರತೆಯ ಮಧ್ಯದಲ್ಲಿರುತ್ತದೆ. ಇದನ್ನು ನಾವು ಈ ಒಂದು ಚಿತ್ರದಲ್ಲಿ ಗಮನಿಸಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಈ ವಿಡಿಯೋ. ಟಾಪ್ 20 ಕ್ವೆಶನ್ಸ್ ಆನ್ ಫಿಸಿಕ್ಸ್ನ ಮೇಲೆ ಒಂದು ಪ್ರಮುಖವಾದಂಥ 20 ಕ್ವೆಶನ್ಸ್ ನಾವು ಲೈಟ್ ಚಾಪ್ಟರ್ ಮೇಲೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ. ನಿಮ್ಮ ಒಂದು ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಾವು ಈ ಒಂದು ಕಮೆಂಟ್ ಮೂಲಕ ನಮಗೆ ತಪ್ಪದೇ ತಿಳಿಸಿ. ನಿಮ್ಮ ಒಂದು ಅನಿಸಿಕೆ ಮತ್ತು ಕಮೆಂಟ್ಗಳಿಗೆ ನಮಗೆ ಹೊಸ ಒಂದು ಪ್ರೇರೇಪಣೆ ನೀಡುತ್ತದೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು. For more videos, kindly share and subscribe to our channel, Kannada Champion.